सर्वमंगलमांगल्य शिवे सर्वार्थ साधिके शरण्य त्र्यंबके गौरी नारायणी नमोस्तुते। शरणागत दिनार्थ परित्राण परायण सर्वशार्ति हरे देवी नारायणी नमोस्तुते। सृष्टिस्थिति विनाशानां शक्तिभूते सनातने गुणाश्रये गुणमये नारायणी नमोस्तुते। ಎಲ್ಲ ವೀಕ್ಷಕ ಬಾಂಧವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಎಲ್ಲರೂ ಸ್ವಾಗತವನ್ನು ಹೇಳ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ಅದ್ಭುತವಾಗಿರುವಂಥ ಸರಳವಾಗಿರುವಂಥ ಒಂದಿಷ್ಟು ಪರಿಹಾರ ಹೇಳಲಿಕ್ಕೆ ಬಂದಿದ್ದೀವಿ. ಮೇ 16 ಶನಿಯ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಎರಡೂ ಒಟ್ಟಿಗೆ ಕೂಡಿ ಬಂದಿದೆ. ಅದಕ್ಕಾಗಿ ಏನು ಮಾಡಬೇಕು? ಒಂದು ಸುಯೋಗ ಅಂತಾರೆ ಇದಕ್ಕೆ. ಯಾಕಂದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಪಾಠ ಕಲಿಬೇಕಾಗಿತ್ತು ಅಂತಂದರೆ ಅದು ಶನಿಯಿಂದ. ಶನಿದೇವರು ಯಾಕೆ ಕಾಡ್ತಾನೆ? ತುಂಬ ಜನ ಅಂತಾರೆ, ಏನು ಮಾಡೋದ್ರಿ ಶನಿದೇವ್ರು ಕಾಡ್ತಾನೆ ಶನಿದೇವ್ರು ಕಾಡ್ತಾನೆ ಅಂತಿರ್ತಾರೆ. ಶನಿದೇವರು ಯಾಕೆ ಕಾಡ್ತಾರೆ ಅಂತಂದರೆ ಮನುಷ್ಯನೊಳಗೆ ಮನುಷ್ಯನ ಮನುಷ್ಯತ್ವವನ್ನು ಬಡ್ದೆಬ್ಸೋನು ಯಾರು ಅಂತಂದ್ರೆ ಶನಿ ಮಹಾತ್ಮ. ಹಾಗಾಗಿ ಆ ಶನಿದೇವರು ನಮ್ಮನ್ನು ಕಾಡ್ತಾನೆ. ಕೆಲವರಿಗೆ ತುಂಬ ಗೊಂದಲಗಳಿರ್ತವೆ, ಕೆಲವರು ತುಂಬ ವಿಚಾರ ಮಾಡ್ತಾ ಇರ್ತಾರೆ, ಕೆಲವರು ಸಾಡೆ ಸಾತ್ ಶನಿ ಅಂತ ಹೇಳ್ತಿರ್ತಾರೆ. ಅನೇಕ ರೀತಿಯಾಗಿ ಶನಿದೇವರು ಕೆಲವರನ್ನು ಕಾಡ್ತಾನೆ. ಅಂಥ ಕಾಡುವಂಥ ಕೆಲವರು ಯಾರಿಗೆ ಶನಿದೇವರ ತೊಂದರೆ ಅಂದರೆ ಯಾರಿಗೆ ಶನಿದೇವರ ಕಾಡಾಟ ಇದೆ ಅವ್ರು ಏನು ಮಾಡಬೇಕು? ಈ ದಿವಸ ಯಾವುದು ಅಂತಂದರೆ ಈ ಮೇ 16 ಅಂದರೆ ಇವತ್ತು ಏನು ಮಾಡಬೇಕು ಅಂತಂದರೆ ಶನಿಯ ಇದೇನು ಜಯಂತಿ ಮತ್ತು ಶನಿ ಮಹಾತ್ಮನ ಅಮಾವಾಸ್ಯೆ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ನೀವುಗಳು ಸರಳವಾಗಿ ಒಂದಿಷ್ಟು ಪರಿಹಾರ ಹೇಳ್ತೀನಿ. ಇದನ್ನು ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುವಂಥ ಈ ಬ್ಲಾಕೇಜಸ್ ಅಂತ ಏನಿರುತ್ತಲ್ಲ ಅದೆಲ್ಲ ಹೋಗಿ ಉತ್ತಮ ಒಂದು ನ್ಯಾಷನಲ್ ಮಾರ್ಗವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಏನು ಮಾಡಬೇಕು? ಏನಿಲ್ಲ, ಅರಳಿ ಮರದ ಸುತ್ತಲೂ ಹೋಗಿ ಏನು ಮಾಡಬೇಕು ಅಂತಂದ್ರೆ ನೀವು ಈ ಅರಳಿ ಮರ ಅಂತಿರುತ್ತೆ, ಅರಳಿ ಮರದ ಸುತ್ತಲೂ ಹೋಗಿ 7 ಪ್ರದಕ್ಷಿಣೆಯನ್ನು ಹಾಕಬೇಕು. 7 ನೆನಪಿಟ್ಕೊಳ್ಳಿ. ಮತ್ತು ಈ ಅರಳಿ ಮರದ ಸುತ್ತಲೂ ಹೋಗಿ 7 ಪ್ರದಕ್ಷಿಣೆಯನ್ನು ಹಾಕಿ ಸಾಸಿವೆಯ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದನ್ನು ಬೆಳಗಿಸಬೇಕು. ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಬೆಳಗಿಸಬೇಕು. ಇದು 2ನೇದ್ದು. ಮತ್ತು 3ನೇದೇನು ಅಂತಂದರೆ 7 ಅನ್ನುವಂಥ ಸಂಖ್ಯೆಯನ್ನು ನೀವು ಕರಿ ಬಣ್ಣದಲ್ಲಿ ಬರೆಯಬೇಕು. 7 ಅನ್ನುವಂಥದ್ದನ್ನು ಈ ದಿವಸ ಅದನ್ನು 7 ಅನ್ನೋದನ್ನು ಬರೀಬೇಕು. ಎಲ್ಲಿ ಅಂದರೆ ಏನು ನೀವು ದೀಪ ಹಚ್ತಿರಲ್ಲ, ಸಾಸಿವೆ ಎಣ್ಣೆ ದೀಪ ಹಚ್ತಿರಲ್ಲ, ಅದರ ಕೆಳಗಡೆ 7 ಅಂತ ಕರಿ ಬಣ್ಣದಲ್ಲಿ ಬರೋದು ಅಲ್ಲಿ ಮೇಲೆ ಏನು ಮಾಡಬೇಕು ಅಂತಂದರೆ ದೀಪವನ್ನು ಹಚ್ಚಬೇಕು ಸಾಸಿವೆ ಎಣ್ಣೆಯಿಂದ. ಮತ್ತು ಶನಿದೇವರಿಗೆ ಕಪ್ಪು ಅನ್ನೋದು ಬಹಳಷ್ಟು ಪ್ರಿಯ. ಹಾಗಾಗಿ ಶನಿದೇವರನ್ನು ನಾವು ಅವಾಗ ಏನು ಮಾಡಬೇಕು ಅಂತಂದರೆ ಆತನ ಮೇಲೆ ವಕ್ರದೃಷ್ಟಿಯನ್ನು ಬೀರಬಾರ್ದು, ನಮ್ಮನ್ನು ಕಾಪಾಡಬೇಕು ಅಂದರೆ ನಾವು ಅವಾಗ ಏನು ಮಾಡಬೇಕು? ಈ ಕಪ್ಪು ಎಳ್ಳನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು. ಪ್ರತಿ ಶನಿವಾರ ಅಂದ್ಕೊಳ್ಳಿ. ನಾಳೆ ಅಂದರೆ ಇವತ್ತಿನ ದಿವಸ ಮಾತ್ರ, ಮುಖ್ಯವಾಗಿ ಇವತ್ತಿನ ದಿವಸ ಈ ಕಪ್ಪು ಎಳ್ಳನ್ನು ಹೋಗಿ ಏನು ಮಾಡಬೇಕು ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಮತ್ತೆ ಏನು ಮಾಡಬೇಕು ಅಂತಂದರೆ ಈ ದಿವಸ ನೀವೇನು ಮಾಡಬೇಕು ಅಂತಂದರೆ ಕಪ್ಪು ವಸ್ತ್ರವನ್ನು ದಾನ ಮಾಡಬೇಕು. ಜೊತೆಗೆ ಹನುಮಾನ್ ಚಾಲೀಸನ್ನು ನೀವು ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ, 1 ಬಾರಿ ಆದರೆ 1 ಬಾರಿ, 9 ಬಾರಿ ಆದರೆ 9 ಬಾರಿ, 11 ಬಾರಿ, ಇಲ್ಲ 21 ಬಾರಿ, ಇಲ್ಲ 108 ಸಾರಿ, ಈ ಥರ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಹನುಮಾನ್ ಚಾಲೀಸನ್ನು ಪಠಣೆ ಮಾಡೋದು. ನೆನ್ಪಿಟ್ಕೊಳ್ಳಿ ನಾನು ಏನೇನು ಹೇಳಿದೆ ನಿಮಗೆ ಅಂತ. ಅರಳಿ ಮರಕ್ಕೆ ಹೋಗಿ 7 ಸುತ್ತು ಹಾಕಬೇಕು. ಮತ್ತು ಈ ಸಾಸಿವೆ ಎಣ್ಣೆಯಿಂದ
ದೀಪ ಹಚ್ಚಬೇಕು. ಹಚ್ಚುವಾಗ ಕೆಳಗಡೆ 7 ನಂಬರ್ ಬರಿಬೇಕು. ಅದು ಬ್ಲ್ಯಾಕ್ ಇರಬೇಕು, ಕರಿ ಕಲರಿಂದ 7ನ್ನ ಬರಿಬೇಕು. ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಜೊತೆಗೆ ಎಳ್ಳು, ಕಪ್ ಎಳ್ಳನ್ನು ಹೋಗಿ ಹನುಮಂತನ ದೇವಸ್ಥಾನಕ್ಕೆ ಕೊಡಬೇಕು. ಮತ್ತು ಕಪ್ಪು ವಸ್ತ್ರವನ್ನು ದಾನ ಕೊಡಬೇಕು. ಜೊತೆಗೆ ಏನು ಮಾಡಬೇಕು ಅಂತಂದರೆ ಈ ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡಬೇಕು. ಎಷ್ಟಾದವು? ಒಂದು ಅರಳಿ ಮರ ಸುತ್ತೋದು 7 ಸಾರಿ, ಒಂದು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚೋದು, ಒಂದು 7 ನಂಬರನ್ನು ಕರಿ ಕಲರ್ಲೆ ಬರೆಯೋದು, ಮತ್ತು ಕರಿ ವಸ್ತ್ರವನ್ನು ದಾನ ಕೊಡೋದು, ಕರಿ ಎಳ್ಳನ್ನು ದಾನ ಕೊಡೋದು ಹನುಮಂತನ ದೇವಸ್ಥಾನಕ್ಕೆ, ಮತ್ತು ಹನುಮಾನ್ ಚಾಲೀಸನ್ನು ಪಠಣೆ ಮಾಡೋದು. 7 ತೆರನಾಗಿ ಈ ರೀತಿಯಾಗಿ ನೀವು ಶನಿ ಮಹಾತ್ಮರನ್ನು ಕೃಪೆ ಮಾಡು ದೇವ ಅಂತ ಬೇಡ್ಕೊಳ್ಬೇಕು. ಆ ಶನಿದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾ, ಎಲ್ಲ ವೀಕ್ಷಕ ಬಾಂಧವರೇ, ಸರಿಯಾಗಿ ಒದಗಿ ಬಂದಿರುವಂಥ ಒಂದು ಸುಯೋಗ ಶನಿಯ ಅಮಾವಾಸ್ಯೆ ಮತ್ತು ಶನಿ ಮಹಾತ್ಮನ ಈ ಒಂದು ಜಯಂತಿ. ಈ ದಿವಸ ನೀವು ಇಷ್ಟನ್ನು ಮಾಡಿಕೊಳ್ಳಿ. ನಿಮಗೆ ತುಂಬ ಸುಖಕರವಾಗಿರುವಂಥ ಶುಭ ಫಲಗಳನ್ನು, ಸುಖಮಯವಾಗಿರುವಂಥ ಜೀವನವನ್ನು ಶನಿ ಮಹಾತ್ಮರು ನಿಮಗೆ ಕೊಡಲಿ ಅಂತ ಬೇಡ್ಕೊಳ್ತಾ, ಹಾಗೆ ನಾವು ಈ ಅಧಿಕ ಮಾಸದಲ್ಲಿ ಅನೇಕ ಅನುಷ್ಠಾನ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮಲ್ಲಿ ಏನಿದೆ ಅಂತಂದರೆ, ಒಂದು ಪೂಜೆ ಮಾಡಿರುವಂಥ ವಿಶೇಷವಾಗಿರುವಂಥ ಸಿದ್ಧಿಯ ಗಣಪತಿ ನಮ್ಮಲ್ಲಿ ಸಿಗುತ್ತದೆ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ. ತಾವುಗಳು ಆಸಕ್ತರು ಅಂದರೆ ಸಿದ್ಧಿ ಮಾಡಿಟ್ಟಿರ್ತೇವೆ. ನಿಮ್ಮ ಆರೋಗ್ಯ ಸಮಸ್ಯೆ, ನಿಮಗೆ ಈ ಹಣಕಾಸಿನ ಸಮಸ್ಯೆ, ವಿಘ್ನ ವಿನಾಶಕ್ಕೆ ಈ ವಿಘ್ನೇಶ್ವರನ ಮೂರ್ತಿಯನ್ನು ನಿಮ್ಮ ಮನೆಗೆ ತಗೊಂಡು ಹೋಗಿ ಪೂಜೆಯನ್ನು ಮಾಡಿ ಅಂಥ ಕಷ್ಟ ನಷ್ಟಗಳನ್ನು ಕಳ್ಕೊಳ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಪೂಜೆಗೆ ಯಾರಾದರೂ ಪೂಜೆಯನ್ನು ಮಾಡಿಸೋರಿದ್ರೂ ಕೂಡ ನಮ್ಮನ್ನು ಸಂಪರ್ಕಿಸ್ಕೊಳ್ಬಹುದು. ಮತ್ತು ಗಣಪತಿಯ ವಿಗ್ರಹ ಬೇಕಾದರೂ ಕೂಡ ನಮ್ಮನ್ನು ಸಂಪರ್ಕಿಸ್ಕೊಳ್ಬಹುದು. ಆಸಕ್ತರು ಸಂಪರ್ಕವನ್ನು ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಮಾತಾ.